ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಯುಕೆಯಲ್ಲಿ ನಿಂತ್ಕೊಂಡು ನಾವು ಆಫ್ಘಾನಿಸ್ತಾನಕ್ಕೆ ಪುನಃ ಹೋಗ್ತೀವಿ, ಅಲ್ಲಿನ ಬಾಗ್ರಾಮ್ ಏರ್ಬೇಸ್ ಅನ್ನ ಪುನಃ ವಶಕ್ಕೆ ಪಡಿತೀವಿ ಅಂತ ಹೇಳಿಕೆ ಕೊಟ್ಟಿದ್ದು ಹಾಗೂ ಅಮೆರಿಕದ ಈ ದಿಢೀರ್ ನಿರ್ಧಾರದ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕೊನೆಯಲ್ಲಿ ಚಿಕ್ಕದಾಗಿ ಹೇಳಿದ್ದೆ. ಆದರೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಗಿದೆ. ಇದು ಸುತ್ತಿ ಬಳಸಿ ಪಾಕಿಸ್ತಾನದ ಬುಡಕ್ಕೆ ಬಂದು ನಿಲ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಕೂಡ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಪ್ಲಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮೇಲೆ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಇದು ಸುತ್ತಿ ಬಳಸಿ ಈ ಇಡೀ ಸೆಂಟ್ರಲ್ ಏಷ್ಯಾದಲ್ಲಿ ಅನೇಕ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಅಮೆರಿಕ ಮತ್ತೊಮ್ಮೆ ಇಡೀ ರೀಜನ್ ನಲ್ಲಿ ತನ್ನ ಡಾಮಿನೆನ್ಸ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಚೈನಾ ಮತ್ತು ಅಮೆರಿಕ, ಚೈನಾ ಮತ್ತು ಪಾಕಿಸ್ತಾನ ಈ ತಿಕ್ಕಾಟಕ್ಕೆ ಕಾರಣವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಆ ರೀತಿಯಾದಂತಹ ಕೆಲ ಬೆಳವಣಿಗೆಗಳು ಆಲ್ರೆಡಿ ನಡೆದಿದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳಿಂದ ಭಾರತದ ಮೇಲೂ ಕೂಡ ಕೆಲ ಪರಿಣಾಮಗಳಾಗತ್ತೆ. ಭಾರತದ ಕೆಲ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ಇದು ಧಕ್ಕೆ ತರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆ ಗೊತ್ತಾ, ಮುಂದಿನ ಕೆಲ ದಿನಗಳಲ್ಲಿ ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಭಾರಿ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗುತ್ತೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2021ರಲ್ಲಿ ತಾಲಿಬಾನಿಗಳು ಪುನಃ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ಮಟ್ಟಿಗೆ ಪೋಸ್ ಕೊಟ್ಟಿತ್ತು ಅಂತಂದ್ರೆ, ಇನ್ನು ನಮ್ಮನ್ನ ಹಿಡಿದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಒಂದು ಹಂತದಲ್ಲಿ ಭಾರತಕ್ಕೆ ಬಹಳ ಹಿನ್ನಡೆ ಆಗಿಬಿಡ್ತು. ಈ ತಾಲಿಬಾನಿಗಳನ್ನು ಇಟ್ಕೊಂಡು ಭಾರತಕ್ಕೆ ಯಾವ ಮಟ್ಟಿಗೆ ಕೀಟ್ಲೆ ಕೊಡ್ತೀವಿ ನೋಡಿ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಪೋಸ್ಟ್ ಕೊಟ್ಟಿತ್ತು. ಅದೇನೋ ದುರಂತವೋ ಏನೋ ಗೊತ್ತಿಲ್ಲ, ಈ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕಂಪ್ಲೀಟ್ ಉಲ್ಟಾ ಹೊಡೆದು ಬಿಟ್ರು. ಸದ್ಯ ಪಾಕಿಸ್ತಾನಕ್ಕೆ ಮೊಗ್ಗುಲ ಮುಳ್ಳಾಗಿ ಕಾಡ್ತಾ ಇದ್ದಾರೆ. ಸದ್ಯ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಎಣ್ಣೆ ಸೀಗೆಕಾಯಿ ತರ ಇದೆ. ಇದಕ್ಕೆ ಕಾರಣ ಆಗಿದ್ದೇನು ಕೇಳಿದ್ರೆ, ಈ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನೇನೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಈ ತಾಲಿಬಾನಿಗಳಿಂದ ಪ್ರೇರೇಪಣೆಗೊಂಡಂತಹ ಪಾಕಿಸ್ತಾನದಲ್ಲಿರುವಂತಹ ಕೆಲ ಉಗ್ರ ಮನಸ್ಥಿತಿಗಳು ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಅನ್ನುವಂತಹ ಒಂದು ಉಗ್ರ ಸಂಘಟನೆಯನ್ನು ಹುಟ್ಟಾಕೊಂಡಿದ್ದಾರೆ. ಇವರು ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ತೀರಾ ಆಕ್ಟಿವ್ ಆಗಿದ್ದಾರೆ. ಈ ತೆಹರೀಕಿ ತಾಲಿಬಾನ್ ಉಗ್ರ ಸಂಘಟನೆ ಇದೆಯಲ್ಲ, ಇದು ಪಾಕಿಸ್ತಾನದ ಸೇನೆಗೆ ಪ್ರತಿನಿತ್ಯ ನೀರು ಕುಡಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಈ ಪಾಕ್ ಸೈನಿಕರು ಖೈಬರ್ ಪಖ್ತೂನ್ವಾ ಭಾಗಕ್ಕೆ ನೇಮಕಗೊಂಡ್ರೆ ಅಲ್ಲಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಯಾವುದೇ ಸೈನಿಕರ ಜೀವಕ್ಕೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಪ್ರತಿನಿತ್ಯ 5ರಿಂದ 10 ಸೈನಿಕರನ್ನ TTP ಉಗ್ರರು ಬಲಿ ಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ಕುತಂತ್ರ ಏನು ಕೇಳಿದ್ರೆ, ಪಾಕಿಸ್ತಾನದ ಒಳಗೆ ಆಗ್ತಾ ಇರುವಂತಹ ಈ ಎಲ್ಲಾ ಉಗ್ರ ಚಟುವಟಿಕೆಗಳನ್ನ ಭಾರತದ ತಲೆಗೆ ಕಟ್ಟೋದಕ್ಕೆ ನೋಡ್ತು. ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಇರಬಹುದು, ಅಲ್ಲಿನ ಮಜೀದ್ ಬ್ರಿಗೇಡ್ ಇರಬಹುದು, ಜೊತೆಗೆ ಈ TTP ಉಗ್ರ ಸಂಘಟನೆ ಇರಬಹುದು. ಇದೆಲ್ಲದರ ಹಿಂದೆ ಭಾರತ ಇದೆ ಅಂತ ಇಡೀ ವಿಶ್ವಕ್ಕೆ ಕನ್ವೆ ಮಾಡೋದಕ್ಕೆ ಪಾಕಿಸ್ತಾನ ಒಂದು ಯತ್ನವನ್ನು ಮಾಡಿತು. ಆದ್ರೆ ಅದನ್ನು ನಂಬೋದಕ್ಕೆ ವಿಶ್ವದ ಯಾವುದೇ ದೇಶಗಳು ಕೂಡ ತಯಾರಿಲ್ಲ. ಪಾಕಿಸ್ತಾನದ ಪರಮ ಮಿತ್ರ ಚೀನಾ ಕೂಡ ರೆಡಿ ಇಲ್ಲ. ಹೀಗಾಗಿ ಪಾಕಿಸ್ತಾನ ಆ ವಾದವನ್ನು ಕೈಬಿಟ್ಟು ಈ TTP ಉಗ್ರಗಾಮಿ ಸಂಘಟನೆಯ ಹಿಂದೆ ತಾಲಿಬಾನಿಗಳಿದ್ದಾರೆ, ಅಫ್ಘಾನಿಸ್ತಾನದಿಂದ ಅವರಿಗೆ ಬೆಂಬಲ ಸಿಗ್ತಾ ಇದೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ತಮ್ಮ ಪ್ರಭಾವವನ್ನು ಬಳಸಿ ಅವರಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ, ಶಸ್ತ್ರಾಸ್ತ್ರವನ್ನು ಕೊಡ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಅರಾಜಕತೆಯನ್ನು ಸೃಷ್ಟಿಸೋದಕ್ಕೆ ತಾಲಿಬಾನಿಗಳು ಯತ್ನ ಮಾಡ್ತಾ ಇದ್ದಾರೆ. ಈ TTP ಉಗ್ರರು ಅಫ್ಘಾನಿಸ್ತಾನದ ತಾಲಿಬಾನಿಗಳ ಒಂದು ಭಾಗ. ಈ ರೀತಿಯಾಗಿ ಪಾಕಿಸ್ತಾನದ ಸರ್ಕಾರ ಈಗ ಎಲ್ಲಾ ಕಡೆ ಹೇಳೋದಕ್ಕೆ ಶುರು ಮಾಡಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇತ್ತೀಚೆಗೆ ತಾಲಿಬಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೀವು ಸೋದರರಂತೆ ನಮ್ಮ ಜೊತೆಗೆ ಇರ್ತೀರಾ ಅಥವಾ TTP ಉಗ್ರರಿಗೆ ಬೆಂಬಲ ಕೊಡ್ತೀರಾ, ನೀವೇ ಡಿಸೈಡ್ ಮಾಡಿ. ಒಂದು ವೇಳೆ ನೀವೇನಾದರೂ TTP ಉಗ್ರರನ್ನೇ ಬೆಂಬಲಿಸುವ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ನಾವು ಯುದ್ಧಕ್ಕೆ ಕೂಡ ಸಿದ್ಧರಾಗಿದ್ದೀವಿ. ಹೀಗಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಫ್ಘಾನ್ ತಾಲಿಬಾನಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಸದ್ಯ ಪಾಕಿಸ್ತಾನ ಈ TTP ಉಗ್ರರ ವಿರುದ್ಧವಾಗಿ ಒಂದು ದೊಡ್ಡ ಏರ್ ಸ್ಟ್ರೈಕ್ ಅನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದ ಬಾರ್ಡರ್ ನಲ್ಲಿ, ಅಂದ್ರೆ ಈ ಡ್ಯೂರೆಂಡ್ ಲೈನ್ ಇದೆಯಲ್ಲ, ಅಲ್ಲಿ TTP ಉಗ್ರರ ಅಡಗು ತಾಣಗಳ ಮೇಲೆ ಬಹಳ ದೊಡ್ಡದಾದಂತಹ ಒಂದು ಏರ್ ಸ್ಟ್ರೈಕ್ ನಡೆಯುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಪಾಕಿಸ್ತಾನದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ. ನಾನು ಯಾಕೆ ಈ ವಿಚಾರವನ್ನ ನಿಮಗೆ ಆರಂಭದಲ್ಲೇ ಹೇಳಿದೆ ಅಂತಂದ್ರೆ, ಈ ಎಲ್ಲ ಬೆಳವಣಿಗೆ ಇದೆಯಲ್ಲ, ಇದು ಅಮೆರಿಕದ ಟ್ರಂಪ್ ಸರ್ಕಾರದ ಒಂದು ನಿರ್ಧಾರಕ್ಕೆ ಬಹಳ ಪೂರಕವಾಗಿದ್ದಂತೆ ಕಂಡು ಬರ್ತಾ ಇದೆ. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನಕ್ಕೆ ನಾವು ರೀ ಎಂಟ್ರಿ ಕೊಡ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. UK ಪ್ರವಾಸದ ಸಂದರ್ಭದಲ್ಲಿ ಟ್ರಂಪ್ ಈ ಘೋಷಣೆಯನ್ನ ಮಾಡಿದ್ದಾರೆ. ನಾವು ಬಾಗ್ರಾಮ್ ಏರ್ ಬೇಸ್ ಅನ್ನ ಸ್ಥಾಪನೆ ಮಾಡಿದೀವಿ, ಅಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ ಹಣವನ್ನ ಕೂಡ ಇನ್ವೆಸ್ಟ್ ಮಾಡಿದೀವಿ, ಇದಕ್ಕೆ ನಮಗೆ ರಿಟರ್ನ್ ಏನೂ ಕೂಡ ಸಿಕ್ಕಿಲ್ಲ, ಹೀಗಾಗಿ ನಾವು ಬಾಗ್ರಾಮ್ ಏರ್ ಬೇಸ್ ಅನ್ನ ಮರಳಿ ವಶಕ್ಕೆ ಪಡಿತೀವಿ, ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕ ಬಾಗ್ರಾಮ್ ಏರ್ ಬೇಸ್ ಅನ್ನ ವಶಕ್ಕೆ ಪಡಿತೀವಿ ಅಂತಂದ್ರೆ ಏನರ್ಥ? ಅಮೆರಿಕ ಯಾವ ರೂಪದಲ್ಲಿ ಅದನ್ನು ವಶಕ್ಕೆ ಪಡಿಬಹುದು? ಏನು ತಾಲಿಬಾನಿಗಳ ಮೇಲೆ ಯುದ್ಧ ಮಾಡಿ ಕಂಪ್ಲೀಟ್ ತಾಲಿಬಾನ್ ಆಡಳಿತವನ್ನು ನಾಶ ಮಾಡಿಬಿಟ್ಟು ಅದಾದ ಬಳಿಕ ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಡುತ್ತಾ?
ಅಥವಾ ಪಾಕಿಸ್ತಾನದ ಮೂಲಕ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡಿಸ್ಬಿಟ್ಟು ಆ ಸಂದರ್ಭದಲ್ಲಿ ಅಮೆರಿಕ ಎಂಟ್ರಿ ಕೊಡುತ್ತಾ? ಹೇಗೆ ಅಮೆರಿಕ ಎಂಟ್ರಿ ಆಗುತ್ತೆ? ಪುನಃ ಎಂಟ್ರಿ ಆಗೋದಕ್ಕೆ ಏನು ಮಾರ್ಗ ಉಳಿದಿದೆ ಅಂತ ನೀವು ಕೇಳೋದಾದ್ರೆ ಅಮೆರಿಕಾಗೆ ಹೆಚ್ಚೇನು ಚಾಯ್ಸ್ಗಳಿಲ್ಲ. ಈಗ ಬಾಗ್ರಾಮ್ ಏರ್ ಬೇಸ್ ಅನ್ನ ಅಮೆರಿಕ ಪುನಃ ವಶಕ್ಕೆ ಪಡಿಬೇಕು ಅಂತಂದ್ರೆ ಅಮೆರಿಕಕ್ಕಿರುವಂತಹ ಅತ್ಯಂತ ಈಸಿಯಾದ ಮಾರ್ಗ ಯಾವುದು ಕೇಳಿದ್ರೆ ತಾಲಿಬಾನಿಗಳ ಜೊತೆಗೆ ಡೀಲ್ ಮಾಡಿಕೊಳ್ಳುವಂತದ್ದು. ತಾಲಿಬಾನ್ ಸರ್ಕಾರ ಮತ್ತು ಅಮೆರಿಕದ ಸರ್ಕಾರದ ನಡುವೆ ಒಪ್ಪಂದ ಆಗಿಬಿಟ್ಟು ಅದಾದ ಬಳಿಕ ಅಮೆರಿಕದ ಸೇನೆ ಆ ಬಾಗ್ರಾಮ್ ಏರ್ ಬೇಸ್ ಅನ್ನ ಪ್ರವೇಶ ಮಾಡುವಂತದ್ದು. ಆದ್ರೆ ಆ ಸಾಧ್ಯತೆ ತೀರಾ ಕಡಿಮೆ, ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡಬಹುದು. ಯಾಕೆಂತಂದ್ರೆ ಅಮೆರಿಕ ಈಗಲೂ ಕೂಡ ತಾಲಿಬಾನ್ ಅನ್ನ ಒಪ್ಪೋದೇ ಇಲ್ಲ. ಒಂದು ವೇಳೆ ತಾಲಿಬಾನ್ ಜೊತೆಗೆ ಅಮೆರಿಕ ಒಪ್ಪಂದ ಮಾಡ್ಕೊಳ್ತು ಅಂತಂದ್ರೆ ತಾಲಿಬಾನಿಗಳನ್ನ ಅಮೆರಿಕ ಒಪ್ಕೊಂಡಂತಾಗತ್ತೆ. ಅಮೆರಿಕ ಇದಕ್ಕೆ ರೆಡಿ ಇಲ್ಲ. ಅಥವಾ ಪುನಃ ಯುದ್ಧ ಮಾಡಿಬಿಟ್ಟು ಇಡೀ ತಾಲಿಬಾನನ್ನು ಅಮೆರಿಕ ವಶಕ್ಕೆ ಪಡೆಯುತ್ತಾ ಕೇಳಿದ್ರೆ ಅದು ಕೂಡ ಸಾಧ್ಯ ಇಲ್ಲದಂತಹ ಮಾತು. ಅಮೆರಿಕ ಈ ಹಿಂದೆಯೇ ಅಂತಹ ಪ್ರಯತ್ನವನ್ನು ಮಾಡಿ ಕೈ ಸುಟ್ಕೊಂಡಿದೆ. ಈ ಅಫ್ಘಾನಿಸ್ತಾನ ಸುಲಭದ ತುತ್ತು ಯಾರಿಗೂ ಕೂಡ ಅಲ್ಲ. ಈ ಹಿಂದೆ USSR ಅಫ್ಘಾನಿಸ್ತಾನವನ್ನು ತನ್ನ ವಶದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡಿತ್ತು. ಅವರು ಕೂಡ ಕೈ ಸುಟ್ಕೊಂಡ್ರು. ಅನಂತರ US ಅಲ್ಲಿಗೆ ಎಂಟ್ರಿ ಆಯಿತು. USಗೂ ಕೂಡ ಬಹಳ ಪ್ರಮಾಣದಲ್ಲಿ ನಷ್ಟ ಆಯಿತು. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಕಾಲ ಇತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಕಳೆದುಕೊಂಡಂತಹ ಹಣ ಎಷ್ಟು ಕೇಳಿದ್ರೆ ಬರೋಬ್ಬರಿ $3.5 ಟ್ರಿಲಿಯನ್. ಆದರೆ ಅಮೆರಿಕಾಗೆ ಏನಪ್ಪ ಸಿಕ್ತು? ಏನು ಅಫ್ಘಾನಿಸ್ತಾನದಲ್ಲಿ ಒಂದು ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿ ಆ ಸರ್ಕಾರ ಅಮೆರಿಕದ ಫೇವರ್ ಆಗಿತ್ತಾ? ಅದು ಕೂಡ ಆಗಲಿಲ್ಲ. ಅಮೆರಿಕ ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡ್ತಿದ್ದಂತೆ ಪುನಃ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನ ಕಂಟ್ರೋಲ್ಗೆ ಪಡೆದ್ರು. ಹೀಗಾಗಿ ಪುನಃ ಈ ಅಫ್ಘಾನಿಸ್ತಾನವನ್ನ ಟೋಟಲ್ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಅಮೆರಿಕಾಗೆ ಕೂಡ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ಈ ಬಾಗ್ರಾಮ್ ಏರ್ ಬೇಸ್ ಅನ್ನ ಮಾತ್ರ ವಶಕ್ಕೆ ಪಡೆಯುವಂತದ್ದು. ಅದು ಹೇಗಪ್ಪ ಸಾಧ್ಯ ಆಗುತ್ತೆ ಅಂತಂದ್ರೆ ಅಮೆರಿಕ ಈಗ ತನ್ನ ಯುದ್ಧ ವಿಮಾನಗಳ ಜೊತೆಗೆ ಒಂದಷ್ಟು ಕಾರ್ಗೋ ವಿಮಾನಗಳನ್ನ ಅಲ್ಲಿಗೆ ತಂದು ಲ್ಯಾಂಡ್ ಮಾಡುವಂತದ್ದು. ಆ ಸಂದರ್ಭದಲ್ಲಿ ತಾಲಿಬಾನಿಗಳು ಸ್ವಲ್ಪ ಪ್ರತಿರೋಧ ಒಡ್ಡಿದ್ರೂ ಕೂಡ ಅಮೆರಿಕದ ಮುಂದೆ ತಾಲಿಬಾನಿಗಳು ಅದನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಮೆರಿಕ ಈಸಿಯಾಗಿ ಬಾಗ್ರಾಮ್ ಏರ್ ಬೇಸ್ ಅನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು. ಅಮೆರಿಕ ಈ ಬಾಗ್ರಾಮ್ ಏರ್ ಬೇಸ್ ಅನ್ನ ಬಹಳ ಸುಸಜ್ಜಿತವಾಗಿ ಡೆವಲಪ್ ಮಾಡಿದೆ. ಅದೊಂದು ದೊಡ್ಡ ಸಿಟಿ ಅಂತೆಯೇ ಇದೆ. ಅಲ್ಲಿ ಆಸ್ಪತ್ರೆ ಇದೆ, ಮಿಲಿಟರಿ ಸ್ಕೂಲ್ ಇದೆ, ಮಿಲಿಟರಿ ಕ್ವಾರ್ಟರ್ಸ್ಗಳಿದ್ದಾವೆ. ಸರಿಸುಮಾರು ಒಂದು 10,000 ಸೈನಿಕರನ್ನ ಅಲ್ಲಿ ನಿಯೋಜನೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಅಮೆರಿಕ ಈಗಾಗಲೇ ರೂಪಿಸಿಟ್ಟುಕೊಂಡಿದೆ. ಹೀಗಾಗಿ ಅಮೆರಿಕಾಗೆ ಇದು ತುಂಬಾ ಈಸಿ ವೇ ತನ್ನ ಸೇನೆಯನ್ನು ನೇರವಾಗಿ ಬಾಗ್ರಾಮ್ ಏರ್ ಬೇಸ್ ನಲ್ಲಿ ಇಳಿಸುವಂತಹದ್ದು. ಅದಕ್ಕೆ ಮಿತ್ರರೇ, ಈ ತಾಲಿಬಾನಿಗಳನ್ನ ಬ್ಯುಸಿಯಲ್ಲಿ ಇಡೋದಕ್ಕೋಸ್ಕರವಾಗಿ ಪಾಕಿಸ್ತಾನವನ್ನ ಕೂಡ ಅಮೆರಿಕ ಚೂ ಬಿಡ್ತಾ ಇದೆ. ನೀವು ಯುದ್ಧ ಮಾಡಿ, 1-2 ಏರ್ ಸ್ಟ್ರೈಕ್ ಮಾಡಿ, ಆ ಪರಿಸ್ಥಿತಿಯ ಲಾಭವನ್ನ ಪಡೆದು ಅಮೆರಿಕ ರೀ ಎಂಟ್ರಿ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇರಬಹುದು. 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡಿತು. ಆಗ ಅಮೆರಿಕ ಯಾಕೋಸ್ಕರವಾಗಿ ಬಾಗ್ರಾಮ್ ಏರ್ ಬೇಸ್ ಅನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಿತು? ಅವತ್ತು ಅಮೆರಿಕಾಗೆ ಬೇಡವಾದಂತಹ ಈ ಬಾಗ್ರಾಮ್ ಏರ್ ಬೇಸ್ ಇವತ್ತು ಬೇಕಾಗಿದ್ದಾದ್ರೂ ಯಾಕೆ? ಅಮೆರಿಕದ ಈ ಯು ಟರ್ನ್ಗೆ ಕಾರಣ ಏನು? ಈ ಪ್ರಶ್ನೆ ಕೇಳೋದೇ ಆದ್ರೆ ಅಮೆರಿಕಾಗೆ ತಾನು ಮಾಡಿದಂತಹ ಬ್ಲಂಡರ್ ಬಗ್ಗೆ ಈಗ ಅರ್ಥ ಆಗ್ತಾ ಇದೆ. ನಿಮಗೆ ನೆನಪಿರಲಿ, ಇವತ್ತು ಇಡೀ ಪಶ್ಚಿಮ ಏಷ್ಯಾ ಅಮೆರಿಕದ ಕಂಟ್ರೋಲ್ನಲ್ಲಿದೆ. ಯಾಕೆ ಕೇಳಿದ್ರೆ ಅಮೆರಿಕದ ಪ್ರೆಸೆನ್ಸ್ ಆ ಪ್ರಮಾಣದಲ್ಲಿದೆ. ಅಷ್ಟೊಂದು ಏರ್ ಬೇಸ್ಗಳನ್ನು ಅಮೆರಿಕ ಇಟ್ಕೊಂಡಿದೆ. ಆದರೆ ಸೆಂಟ್ರಲ್ ಏಷ್ಯಾ ಇದೆಯಲ್ಲ, ಇಲ್ಲಿ ಅಮೆರಿಕದ ಪ್ರೆಸೆನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಅದರಲ್ಲೂ ಈ ಅಫ್ಘಾನಿಸ್ತಾನದಿಂದ ಅಮೆರಿಕ ಜಾಗ ಖಾಲಿ ಮಾಡ್ತಿದ್ದಂತೆ ಆ ಜಾಗಕ್ಕೆ ಚೈನಾ ಬಂದು ಕೂತಿದೆ. ಅಫ್ಘಾನಿಸ್ತಾನದಲ್ಲಿ ಚೈನಾದ ಕಂಟ್ರೋಲ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಮೆರಿಕಾಗೆ ಅನಿಸ್ತಾ ಇದೆ, ನಾವು ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡಿದ್ದು ಮಹಾ ಬ್ಲಂಡರ್ ಆಗಿಬಿಟ್ಟಿದೆ, ಚೈನಾಗೆ ಇದರಿಂದ ಭಾರಿ ಲಾಭ ಆಗಿದೆ ಅಂತ. ಇದೇ ಕಾರಣದಿಂದ ಅವರು ರೀ ಎಂಟ್ರಿಯನ್ನು ಬಯಸ್ತಾ ಇರುವಂತಹದ್ದು. ಈ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಚೈನಾ ಮತ್ತು ಅಮೆರಿಕದ ನಡುವೆ ಯಾವ ರೀತಿಯಾದಂತಹ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋದಕ್ಕೆ 2 ಬೆಳವಣಿಗೆಗಳನ್ನ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಮೊದಲನೇದಾಗಿ ಏನು ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ UK ಅಲ್ಲಿ ನಿಂತ್ಕೊಂಡು ಏನು ಹೇಳ್ತಾರೆ, ನಾವು ಬಾಗ್ರಾಮ್ ಏರ್ ಬೇಸ್ಗೆ ರೀ ಎಂಟ್ರಿಯನ್ನ ಕೊಡ್ತೀವಿ, ನಾವು ಪುನಃ ಅದನ್ನು ವಶಕ್ಕೆ ಪಡಿತೀವಿ ಅಂತ. ಇದಿಷ್ಟನ್ನ ಮಾತ್ರ ಟ್ರಂಪ್ ಹೇಳಿಲ್ಲ, ಯಾಕೋಸ್ಕರವಾಗಿ ಅಲ್ಲಿ ಹೋಗ್ತೀವಿ ಅನ್ನೋದನ್ನ ಕೂಡ ಟ್ರಂಪ್ ಹೇಳಿದ್ದಾರೆ. ಆ ಬಾಗ್ರಾಮ್ ಏರ್ ಬೇಸ್ ಇದೆಯಲ್ಲ, ಇದು ಚೈನಾದ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗೆ ತೀರಾ ಹತ್ತಿರದಲ್ಲಿದೆ. ಚೈನಾದ ನ್ಯೂಕ್ಲಿಯರ್ ಬಾಂಬ್ ತಯಾರಕ ಘಟಕಕ್ಕೆ ಸಿಕ್ಕಾಪಟ್ಟೆ ಹತ್ತಿರದಲ್ಲಿರುವಂತಹ ಲೊಕೇಶನ್ ಅದು. ಈ ಕಾರಣದಿಂದಾಗಿ ನಾವು ಬಾಗ್ರಾಮ್ ಏರ್ ಬೇಸ್ಗೆ ಪುನಃ ಎಂಟ್ರಿ ಕೊಡ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ವಿಶ್ವದಲ್ಲಿ ಟ್ರಂಪ್ ಅಂತಹ ಒಬ್ಬ ನಾಯಕ ಮಾತ್ರ ಇಂತಹ ಹೇಳಿಕೆ ಕೊಡೋದಕ್ಕೆ ಸಾಧ್ಯ. ವಿಶ್ವದ ಇನ್ಯಾವುದೇ ನಾಯಕನೂ ಕೂಡ ಇಂತಹ ಹೇಳಿಕೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಈ ಹೇಳಿಕೆ ಇದೆಯಲ್ಲ, ಇದು ಅಮೆರಿಕದ ತೀರಾ ಗೌಪ್ಯವಾದಂತಹ ವಿಚಾರ. ಸಾಮಾನ್ಯವಾಗಿ ಇದೇ ವಿಚಾರದಲ್ಲಿ ಬೇರೆ ಅಧ್ಯಕ್ಷರಾದರೆ ಏನು ಹೇಳ್ತಾ ಇದ್ರು, ನಾವು ಬಾಗ್ರಾಮ್ ಏರ್ ಬೇಸ್ಗೆ ಪುನಃ ಎಂಟ್ರಿ ಕೊಡ್ತೀವಿ, ಸ್ಟ್ರಾಟಜಿಕಲಿ ಅದು ನಮಗೆ ತೀರಾ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್, ಆ ಕಾರಣಕ್ಕಾಗಿ ಅಂತ. ಆದರೆ ಟ್ರಂಪ್ ಓಪನ್ ಆಗಿ ಸತ್ಯ ಹೇಳಿದ್ದಾರೆ, ಚೈನಾದ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗೆ ಅದು ಹತ್ತಿರ ಇದೆ, ಈ ಕಾರಣಕ್ಕೋಸ್ಕರವಾಗಿ ನಾವು ಹೋಗ್ತಾ ಇದ್ದೀವಿ ಅಂತ. ಇನ್ನು ಟ್ರಂಪ್ರಿಂದ ಈ ಮಾತು ಬರ್ತಿದ್ದ ಹಾಗೆ ಇದಕ್ಕೆ ಚೈನಾ ಕೂಡ ರಿಯಾಕ್ಟ್ ಮಾಡಿದೆ. ಈ ಬಾಗ್ರಾಮ್ ಏರ್ ಬೇಸ್ಗೆ ಯಾರು ಬರಬೇಕು ಯಾರು ಹೋಗಬೇಕು ಅಂತ ಅಮೆರಿಕ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನು ಅಫ್ಘಾನಿಸ್ತಾನದ ಸರ್ಕಾರ ನಿರ್ಧಾರ ಮಾಡುತ್ತೆ ಹೀಗಂತ ಚೈನಾ ಸ್ಟೇಟ್ಮೆಂಟ್ ಕೊಟ್ಟಿದೆ. ಹೀಗಾಗಿ ನನಗೇನು ಅನಿಸ್ತಾ ಇದೆ ಅಂತಂದ್ರೆ, ಈ ಹಿಂದೆ ಇದೇ ಅಫ್ಘಾನಿಸ್ತಾನ ಸೋವಿಯತ್ ರಷ್ಯಾ ಮತ್ತು ಅಮೆರಿಕದ ಹೊಡೆದಾಟದ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು.
ಇತಿಹಾಸ ನಿಮಗೆಲ್ಲ ಗೊತ್ತೇ ಇದೆ ಅಂತ ಭಾವಿಸಿದ್ದೀನಿ. ಯಾವಾಗ ಅಫ್ಘಾನಿಸ್ತಾನಕ್ಕೆ ಸೋವಿಯತ್ ರಷ್ಯಾ ಎಂಟ್ರಿ ಕೊಡ್ತೋ ಆಗ ಅಮೆರಿಕ ಏನ್ ಮಾಡ್ತು, ಈ ಮುಜಾಹಿದ್ದೀನ್ಗಳನ್ನ ಹುಟ್ಟು ಹಾಕ್ತು, ಪಾಕಿಸ್ತಾನಕ್ಕೆ ಫಂಡ್ ಮಾಡ್ತು. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಮುಜಾಹಿದ್ದೀನ್ಗಳನ್ನ ಬೆಳೆಸಿ ಸೋವಿಯತ್ ರಷ್ಯಾದ ವಿರುದ್ಧ ಎತ್ತುಕಟ್ತು. ಅನಂತರ ಅಮೆರಿಕ ಸಾಕದಂತಹ ಉಗ್ರರು ಅವ್ರ ಬುಡಕ್ಕೆ ಬಾಂಬ್ ಬಿಟ್ರು, ಅದು ಬೇರೆ ವಿಚಾರ. ಆದ್ರೆ ಈ ಇಬ್ಬರ ಜಗಳದಲ್ಲಿ ನರಕ ಅನುಭವಿಸಿದ್ಯಾರು? ಅಫ್ಘಾನಿಸ್ತಾನದ ಜನತೆ. ಈಗಲೂ ಸಹ ಅದೇ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇಲ್ಲಿ ಸೋವಿಯತ್ ರಷ್ಯಾದ ಬದಲಾಗಿ ಚೈನಾ ಇದೆ. ಮುಂದಿನ ದಿನಗಳಲ್ಲಿ ಚೈನಾ ಮತ್ತು ಅಮೆರಿಕದ ಬ್ಯಾಟಲ್ ಗ್ರೌಂಡ್ ಆಗಿ ಇಡೀ ಅಫ್ಘಾನಿಸ್ತಾನ ಬದಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳಿಂದ ಭಾರತಕ್ಕೆ ಏನಾದರೂ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ? ಇದನ್ನ ನಾವು ನೋಡೋದಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಸಿಕ್ಕಾಪಟ್ಟೆ ವೀಕ್ ಆಗುವಂತಹದ್ದು ಭಾರತಕ್ಕೆ ನಷ್ಟವೇ. ನಿಮಗಿದನ್ನ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಸತ್ಯ. ಯಾಕೆ ಗೊತ್ತಾ? ಈ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಡ್ಯೂರೆಂಟ್ ಲೈನ್ ಅನ್ನ ಈ ತಾಲಿಬಾನಿಗಳು ಒಪ್ಪುತ್ತಾ ಇಲ್ಲ. ಅದನ್ನು ನಾವು ಗಡಿ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅಂತ ನಿರಂತರವಾಗಿ ತಗಾದೆ ತೆಗಿತಾ ಇದ್ದಾರೆ. ಪಾಕಿಸ್ತಾನದ ಒಳಗೆ ಇರುವಂತಹ TTP ಉಗ್ರ ಸಂಘಟನೆಗೆ ಅಫ್ಘಾನಿಸ್ತಾನದವರು ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದ ಸೇನೆ ಕಂಪ್ಲೀಟ್ ಆಗಿ ಅಫ್ಘಾನಿಸ್ತಾನದ ಡ್ಯೂರೆಂಟ್ ಲೈನ್ ಕಡೆಗೆ ಗಮನ ಹರಿಸ್ತಾ ಇದೆ. ಅವರಿಗೆ ಭಾರತದ ಗಡಿಯಲ್ಲಿ ಏನೋ ಬಂದು ಉಗ್ರ ಕೃತ್ಯವನ್ನ ಮಾಡೋದಕ್ಕೆ ಪುರುಸೊತ್ತೇ ಇಲ್ಲ. ಬಹುತೇಕ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಪಾಕಿಸ್ತಾನಕ್ಕೆ ತಾನು ಸಾಕದಂತಹ ಉಗ್ರ ಸಂಘಟನೆಗಳು ತನಗೇ ವಿಪರೀತವಾಗಿ ಕಾಡೋದಕ್ಕೆ ಶುರು ಮಾಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹಲ್ಲು ಕಿತ್ತ ಹಾವಿನಂತಾಗಿದ್ದೇ ಆದ್ರೆ ಮತ್ತೆ ಪಾಕಿಸ್ತಾನ ಸ್ವಲ್ಪ ಮೈ ಕೊಡವಿ ನಿಂತು ಬಿಡುತ್ತೆ. 2021ರಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನು ಕಂಟ್ರೋಲ್ಗೆ ಪಡೆದಂತಹ ಸಂದರ್ಭದಲ್ಲಿ ಭಾರತಕ್ಕೂ ಸಹ ಒಂದು ಭಯ ಇತ್ತು. ಇವ್ರು ಹೇಗಪ್ಪ ಆಡಳಿತ ಮಾಡ್ತಾರೆ, ನಮ್ಮ ಇನ್ವೆಸ್ಟ್ಮೆಂಟ್ಗಳೆಲ್ಲ ಏನಾಗ್ಬಿಡುತ್ತೆ. ಈ ತಾಲಿಬಾನಿಗಳನ್ನ ಬಳಸ್ಕೊಂಡ್ಬಿಟ್ಟು ಪಾಕಿಸ್ತಾನ ನಮ್ಮ ವಿರುದ್ಧ ಉಗ್ರ ಕೃತ್ಯಕ್ಕೆ ಕೈ ಹಾಕಿದ್ದೇ ಆದ್ರೆ ಈ ಎಲ್ಲ ಭಯ ಸಹಜವಾಗೇ ಭಾರತಕ್ಕಿತ್ತು. ಆದ್ರೆ ಪರಿಸ್ಥಿತಿ ಭಿನ್ನವಾಯಿತು. ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ಸರ್ಕಾರದ ನಡುವಿನ ಸಂಬಂಧ ಹದಗೆಟ್ಟು ಹೋಗಿ ಭಾರತ ಮತ್ತು ತಾಲಿಬಾನ್ ಸಂಬಂಧ ಸಾಕಷ್ಟು ಸುಧಾರಣೆ ಆಗಿಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ತಾಲಿಬಾನಿಗಳು ವೀಕ್ ಆಗುವಂತದ್ದು ಭಾರತಕ್ಕೆ ಒಳ್ಳೆಯದಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಯಿಂದ ಪಾಕಿಸ್ತಾನ ಏನಾದರೂ ಬಹಳ ದೊಡ್ಡ ಲಾಭ ಮಾಡ್ಕೊಳ್ಳುತ್ತಾ ಕೇಳಿದ್ರೆ ಅದು ಕೂಡ ಇಲ್ಲ. ಯಾಕೆ ಗೊತ್ತಾ? ಇವತ್ತು ಚೈನಾ ಈ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಅಮೆರಿಕಾಗೆ ಸಪೋರ್ಟ್ ಮಾಡಿ ಚೈನಾಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೇ ಆದರೆ ಬಹು ವರ್ಷಗಳಿಂದ ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧ ಏನಿತ್ತು ಅದು ಮುರಿದು ಬೀಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ಶೇಕ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ನಿಮಗೆ ನೆನಪಿರಲಿ ಮಿತ್ರರೇ, ಅಮೆರಿಕ ಯಾವ ಕಾರಣಕ್ಕೂ ಕೂಡ ರಿಲಯಬಲ್ ಪಾರ್ಟ್ನರ್ ಅಲ್ವೇ ಅಲ್ಲ. ಇವತ್ತು ಅಮೆರಿಕ ತನ್ನ ಲಾಭಕ್ಕೋಸ್ಕರವಾಗಿ ಪಾಕಿಸ್ತಾನವನ್ನು ಬಳಸಿಕೊಳ್ಳಬಹುದು, ನಾಳೆ ಟಿಶ್ಯೂ ಪೇಪರ್ ತರ ಅದನ್ನು ಹೊಸಕಾಕ್ಬಿಡಬಹುದು. ಪಾಕಿಸ್ತಾನ ತನಗೆ ಯಾರು ಬೆಸ್ಟು ಅಂತ ಚೈನಾ ಒಂದು ಕಡೆ, ಇನ್ನೊಂದು ಕಡೆ ಅಮೆರಿಕವನ್ನ ಇಟ್ಟುಕೊಂಡು ನೋಡಿದ್ದೆ ಆದ್ರೆ ಅವರಿಗೆ ಚೈನಾವೇ ಬೆಸ್ಟೇ ಹೊರತು ಅಮೆರಿಕ ಅಲ್ಲ. ಅಮೆರಿಕ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಚೈನಾ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಬೇಕಾದಷ್ಟು ಶಸ್ತ್ರಾಸ್ತ್ರವನ್ನ ಕೊಟ್ಟಿದೆ, ಸಾಲ ಕೊಟ್ಟಿದ್ದಾರೆ, ಟೆಕ್ನಾಲಜಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಚೈನಾ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದೆ. ಅಮೆರಿಕ ಬೇಕಾದಾಗ ಬಳಸ್ಕೊಂಡಿದೆ, ಬೇಡಲದ್ದಾಗ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಿದೆ. ಇದನ್ನ ಮರೆತು ಅಫ್ಘಾನಿಸ್ತಾನದ ವಿಚಾರದಲ್ಲಿ ಚೈನಾಗೆ ವಿರುದ್ಧವಾಗಿ ಪಾಕಿಸ್ತಾನ ಏನಾದರೂ ಅಮೆರಿಕಾಗೆ ಹೆಲ್ಪ್ ಮಾಡಿದ್ದೆ ಆದ್ರೆ ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧ 100ಕ್ಕೆ 100ರಷ್ಟು ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಇದೊಂಥರ ಭಾರತಕ್ಕೆ ಬಯಸದೆ ಬಂದಂತಹ ಭಾಗ್ಯ ಆಗತ್ತೆ. ಹೀಗಾಗಿ ಮಿತ್ರರೇ, ಇದೊಂಥರ ವಿಚಿತ್ರ ಸನ್ನಿವೇಶ. ಯಾವ ಸ್ವಿಚ್ಚು ಯಾವ ಬಲ್ಬ್ಗೆ ಕನೆಕ್ಟ್ ಆಗಿದೆ, ಯಾವ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಒಂದೂ ಗೊತ್ತಾಗದಂತಹ ಸನ್ನಿವೇಶಕ್ಕೆ ಬಂದು ನಿಲ್ತಾ ಇದೆ. ಈ ಬಗ್ಗೆ ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ ಆಗೋದಕ್ಕಿದೆ. ಆ ಸಂದರ್ಭದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.